ಸೊ ಒಂದು ಅಪ್ಡೇಟ್ ಏನು ಅಂದರೆ ನಂದು ಆ್ಯಡ್ಸೆನ್ಸ್ ಪಿನ್ ಬಂತು. ಇನ್ನೊಂದು ವಿಷಯ ಏನು ಅಂದರೆ ನಾನು ಈ ಚಾನಲನ್ನು ಕ್ವಿಟ್ ಮಾಡೋಣ ಅಂತಿದ್ದೀನಿ. 37,000 ವ್ಯೂಸ್ಗೆ ನನಗೆ ಬಂದಿರೋ ಅಮೌಂಟು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು. ಸೊ ಅದು ಏನು ಅಂದರೆ ಫೈನಲಿ ನನ್ನ ಆ್ಯಡ್ಸೆನ್ಸ್ ಪಿನ್ ರಿಸೀವ್ ಆಗಿದೆ. ಯಾವತ್ತೋ ಬರಬೇಕಿತ್ತು, ಬಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಲೇಟಾಗಿ ರಿಸೀವ್ ಆಯಿತು. ನಾನಂತೂ ಬರುತ್ತೆ ಅನ್ನೋ ಹೋಪ್ ಕೂಡ ಬಿಟ್ಬಿಟ್ಟಿದೆ. ಸೊ ಅದರಿಂದ ನನಗೆ ವಿಡಿಯೋ ಹಾಕೋಕ್ಕೂ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೊಂದು ವಿಷಯ ಏನು ಅಂದರೆ ನಾನು ಈ ಚಾನಲನ್ನು ಕ್ವಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೀಸನ್ ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ಲು ಅಂತ ನಾನು ಸ್ಟಾರ್ಟ್ ಮಾಡಿದ್ದು 2021ನಲ್ಲಿ. ಸೊ ಆವಾಗ ನಂದು ಒಂದು ಚಾನಲ್ ಕ್ರಿಯೇಟ್ ಮಾಡ್ತೀನಿ ನಾನು. ಆ ಟೈಮಲ್ಲಿ ನನಗೆ ಚಾನಲ್ ಬಗ್ಗೆ ಏನು ಅಂದರೆ ಏನೂ ಗೊತ್ತಿರಲಿಲ್ಲ. ವಿಡಿಯೋ ಯಾವ ಥರ ಎಡಿಟ್ ಮಾಡೋದು, ವಾಯ್ಸ್ ಓವರ್ ಏನು ಕೊಡೋದು, ಅಥವಾ ಅದನ್ನು ಅಪ್ಲೋಡ್ ಮಾಡೋದು ಯಾವುದೂ ಗೊತ್ತಿರಲಿಲ್ಲ ನನಗೆ ಯೂಟ್ಯೂಬ್ ಬಗ್ಗೆ. ಒಂದೊಂದಾಗೆ ಕಲ್ತ್ಬಿಟ್ಟು ಕಷ್ಟಪಟ್ಟು ಒಂದು ಚಾನಲನ್ನು ಕ್ರಿಯೇಟ್ ಮಾಡಿದೆ. ಅದರಲ್ಲಿ ಒಂದು 2 ವರ್ಷ ನಾನು ವರ್ಕ್ ಮಾಡಿದ್ದೀನಿ ಕೂಡ. ಆಲ್ಮೋಸ್ಟ್ ಒಂದು 1500 ಸಬ್ಸ್ಕ್ರೈಬರ್ ಇದ್ದರು, ಪ್ಲಸ್ 3300 500 ಏನೋ ನಂದು ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿತ್ತು. ಇನ್ನೇನೊಂದು 2-3 ತಿಂಗಳಲ್ಲಿ ಚಾನಲ್ ಮಾನಿಟೈಸ್ ಆಗುತ್ತೆ ಅಂತ ತುಂಬಾ ಖುಷಿಯಲ್ಲಿದೆ. ಬಟ್ ಅದಾದಮೇಲೆ ಅದು ಏನಾಯ್ತೋ ಗೊತ್ತಿಲ್ಲ, ಆಲ್ ಆಫ್ ಸಡನು ನನ್ನ ಚಾನಲ್ದು ವ್ಯೂಸ್ ಡೌನ್ ಆಗ್ತಾ ಬಂತು. ಎಲ್ಲಿ ತನಕ ಡೌನ್ ಆಯಿತು ಅಂದರೆ ಅಲ್ಲಿ ತನಕ ಒಂದು 1000-1500 ಈ ಥರ ವ್ಯೂಸ್ ಬರ್ತಾ ಇದ್ದಿದ್ದು. ಆಲ್ ಆಫ್ ಸಡನು ನನಗೆ ಒಂದು 2 ವ್ಯೂಸು 3 ವ್ಯೂಸು ಈ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈವನ್ ನಾನು ಯಾವುದಾದ್ರೂ ಒಂದು ಶಾರ್ಟ್ ವಿಡಿಯೋ ಹಾಕಿದ್ರೂ ಅದಕ್ಕೂ ವ್ಯೂಸ್ ಬರ್ತಾ ಇರಲಿಲ್ಲ ಆ ಟೈಮಲ್ಲಿ. ಸೊ ಅದರಿಂದ ನನಗೆ ಒಂದು ಸ್ವಲ್ಪ ಬೇಜಾರಾಗ್ಬಿಟ್ಟು ನಾನು ಚಾನಲೇ ಬೇಡ ಅಂತ ಹೇಳಿಬಿಟ್ಟು ಕ್ವಿಟ್ ಮಾಡಿಬಿಟ್ಟೆ ಆ ಚಾನಲನ್ನು. ಓಕೆ, ಸೊ ಅದಾದಮೇಲೆ ನಾನು ಕ್ರಿಯೇಟ್ ಮಾಡಿರೋ ಚಾನಲು ಇದು. ಓಕೆ, ಈ ಚಾನಲ್ ಹೇಳಬೇಕಾದ್ರೆ ನಾನು ಚಾನಲ್ ಕ್ರಿಯೇಟ್ ಮಾಡಿ ಒಂದು 1 ವೀಕಲ್ಲೇ ನನಗೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ವ್ಯೂಸ್ ಕೂಡ ತುಂಬ ಚೆನ್ನಾಗೇ ಬರ್ತಾಯಿತ್ತು. ಐ ಥಿಂಕ್ ಒಂದು 3-4 ತಿಂಗಳಲ್ಲೇ ನನ್ನ ಚಾನಲ್ ಮಾನಿಟೈಸ್ ಕೂಡ ಆಯಿತು ಅಂತ ಅನ್ಕೋತೀನಿ. ಸೊ ಅದು ಮಾನಿಟೈಸ್ ಆದಮೇಲೆ ಅದೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ನನ್ನ ಚಾನಲ್ ಡಿಮಾನಿಟೈಸ್ ಆಯಿತು. ಸೊ ಅದಾದಮೇಲೆ ನಾನು ಯೂಟ್ಯೂಬ್ ಟೀಮ್ ಅವ್ರ ಜೊತೆ ಎಲ್ಲ ಮಾತಾಡಿಬಿಟ್ಟು, ಅಂದರೆ ನಂದೇನೂ ಮಿಸ್ಟೇಕ್ ಇರಲಿಲ್ಲ, ಬೇರೆ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಅದು ಡಿಮಾನಿಟೈಸ್ ಆಗಿತ್ತು. ಯೂಟ್ಯೂಬ್ ಟೀಮ್ ಅವ್ರ ಜೊತೆ ಎಲ್ಲ ಮಾತಾಡಿಬಿಟ್ಟು ತಿರ್ಗಾ ನನ್ನ ಚಾನಲ್ಲು ಮಾನಿಟೈಸ್ ಆಗುತ್ತೆ. ಚಾನಲ್ ಡಿಮಾನಿಟೈಸ್ ಆಗೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ತುಂಬಾ ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು. ನಂದು ಸ್ಟಾರ್ಟಿಂಗ್ ಒಂದು ವಿಡಿಯೋ ಹಾಕಿದೆ, ಅದಕ್ಕೆ 1 ಲಕ್ಷದ ಮೇಲೆ ವ್ಯೂಸ್ ಬಂದಿತ್ತು. ಅದರ ನೆಕ್ಸ್ಟ್ ವಿಡಿಯೋಗೂ 1 ಲಕ್ಷದ ಮೇಲೆ ವ್ಯೂಸ್ ಬಂದಿತ್ತು. ಅದಾದಮೇಲೆ 7000 4000 ಈ ಥರದ್ದೆಲ್ಲ ವ್ಯೂಸ್ ಬರ್ತಾಯಿತ್ತು. ಬಟ್ ಯಾವಾಗ ಚಾನಲ್ ಡಿಮಾನಿಟೈಸ್ ಆಗುತ್ತೋ ಸೊ ಆವಾಗ ಅದ್ರ ನಂತರ ನಂದು ಚಾನಲ್ದು ವ್ಯೂಸ್ ಕಂಪ್ಲೀಟಾಗಿ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಕಡೆ ವ್ಯೂಸ್ ಕೂಡ ಡೌನ್ ಆಯಿತು, ಇನ್ನೊಂದು ಕಡೆ ನಂದು ಚಾನಲ್ದು RPM ಕೂಡ ಡೌನ್ ಆಯಿತು. RPM ಅಂದರೆ ರೆವೆನ್ಯೂ ಪರ್ ಮೈಲ್ ಅಂತ ಹೇಳ್ತಾರೆ. CPM ಅಂದರೆ ಕಾಸ್ಟ್ ಪರ್ ಮೈಲು ಅಂತ ಹೇಳ್ತಾರೆ. ಅಂದರೆ ಯೂಟ್ಯೂಬು ಪ್ರತಿಯೊಂದು ಯೂಟ್ಯೂಬರ್ಸ್ಗೂ ಇಷ್ಟು, ಅಂದರೆ 1000 ಅಡ್ವರ್ಟೈಸ್ಮೆಂಟ್ ವ್ಯೂಸ್ಗೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರುತ್ತೆ. ಸೊ ಅದು ನನಗೆ ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು ಅಂದರೆ $1ಗಿಂತ ಜಾಸ್ತಿ ಇತ್ತು, 1.4 ಏನೋ ಆ ಥರ ಇತ್ತು. ಬಟ್ ಯಾವಾಗ ನನ್ನ ಚಾನಲ್ ಡಿಮಾನಿಟೈಸ್ ಆಗುತ್ತೋ ಅದಾದಮೇಲೆ ಮಾನಿಟೈಸ್ ಆಗುತ್ತಲ್ವ, ಆದ್ರೂ ನಂದು RPM ಜಾಸ್ತಿ ಆಗೋ ಬದಲು ಫುಲ್ ಕಮ್ಮಿ ಆಗಿಬಿಡುತ್ತೆ. 1000 ಅಡ್ವರ್ಟೈಸ್ಮೆಂಟ್ ವ್ಯೂಸ್ಗೆ ಯೂಟ್ಯೂಬ್ ನನಗೆ ಕೊಡ್ತಾ ಇರೋ ಅಮೌಂಟು $0.21. ಓಕೆನಾ? ಸೊ ಇದು ಅಂದರೆ ಇಂಡಿಯನ್ ರುಪೀಸಲ್ಲಿ ಹೇಳಬೇಕಾದ್ರೆ ಒಂದು 18 ರೂಪಾಯಿ 1000 ಅಡ್ವರ್ಟೈಸ್ಮೆಂಟ್ ವ್ಯೂಸ್ಗೆ ನನಗೆ ಯೂಟ್ಯೂಬ್ ಪೇ ಮಾಡ್ತಾ ಇರೋದು ಬರೀ 18 ರೂಪಾಯಿ ಕೊಡ್ತಾ ಇದೆ ಅಷ್ಟೇ. ಅದು ಎಲ್ರಿಗೂ ಒಂದೇ ಥರ ಇರಲ್ಲ. ಇವಾಗ ನನಗೆ ಒಂದು ಥರ ಇದ್ದರೆ ಇನ್ನೊಬ್ಬರಿಗೆ ಬೇರೆ ಥರ ಇರುತ್ತೆ. ಪ್ಲಸ್ ವಿಡಿಯೋಗಿಂತ ವಿಡಿಯೋಗೂ ಡಿಫರ್ ಆಗುತ್ತೆ. ಇವಾಗ ಒಂದು ವಿಡಿಯೋಗೆ ಇಷ್ಟು ಅಂತ ಫಿಕ್ಸ್ ಮಾಡಿತ್ತು ಅಂದರೆ ಇನ್ನೊಂದು ವಿಡಿಯೋಗೆ ಇನ್ನೊಂದು ಅಮೌಂಟು ಫಿಕ್ಸ್ ಮಾಡಿರುತ್ತೆ, ಆ ಥರ. ಓಕೆನಾ? ಸೊ ಅದು ವ್ಯೂಸ್ ಮೇಲೆ ಹೋಗುತ್ತೆ, ಯಾವ ಥರ ಜನ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ, ಎಷ್ಟು ಹೊತ್ತು ಅದನ್ನು ನೋಡ್ತಾರೆ, ಅದ್ರ ಮೇಲೆ ಎಲ್ಲ ಅದು ಫಿಕ್ಸ್ ಮಾಡ್ತಾರೆ ಅವ್ರ ಅಮೌಂಟನ್ನು. ಸೊ ಆ ಥರ ಇರುತ್ತೆ. ಸೊ ನೀವೇ ಯೋಚನೆ ಮಾಡಿ, ಒಂದು ವಿಡಿಯೋ ಕ್ರಿಯೇಟ್ ಮಾಡೋದು ಎಷ್ಟು ಕಷ್ಟ ಇರುತ್ತಲ್ವಾ. ಸೊ ವಿಡಿಯೋ ಶೂಟ್ ಮಾಡೋದಿರ್ಬೋದು, ಎಡಿಟ್ ಮಾಡೋದಿರ್ಬೋದು, ವಾಯ್ಸ್ ಓವರ್ ಕೊಡೋದು, ಈ ಥರ ತುಂಬ ಎಲ್ಲ ಇರುತ್ತೆ. ಸೊ ಅಷ್ಟೆಲ್ಲ ಕಷ್ಟಪಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಬರೀ ಒಂದು 1000 ಅಡ್ವರ್ಟೈಸ್ಮೆಂಟ್ ವ್ಯೂಸ್ಗೆ 18 ರೂಪಾಯಿ ಬರುತ್ತೆ ಅಂದರೆ ನೀವೇ ಯೋಚನೆ ಮಾಡಿ ಅಲ್ವಾ, ಎಷ್ಟು ಕಮ್ಮಿ ಅಮೌಂಟು ಅಂತ. ಇದು ಎಲ್ರಿಗೂ ಇದೇ ಥರ ಇರುತ್ತೆ ಅಂತ ಅನ್ಕೋಬೇಡಿ, ಬೇರೆಯವ್ರಿಗೆ ಜಾಸ್ತಿ ಇದೆ, ನನಗೆ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಇದು. ಸೊ ಇದರಿಂದ ಇದು ನನಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಚಾನಲಲ್ಲಿ ಅಂತಾನೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ಕೆಲವೊಂದು ವಿಡಿಯೋಸನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಂದು ಶಾರ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ, ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದು. ಇದಕ್ಕೆ ಆಲ್ಮೋಸ್ಟ್ ಒಂದು 37,000 ವ್ಯೂಸ್ ಬಂದಿದೆ ಕೂಡ.
ಸೊ ಈ ವಿಡಿಯೋಗೆ ಯೂಟ್ಯೂಬ್ ನನಗೆ ಪೇ ಮಾಡಿರೋ ಅಮೌಂಟು $0.13, ಅಂದರೆ ಬರೀ 11 ರೂಪಾಯಿ ಪೇ ಮಾಡಿದೆ. 37,000 ವ್ಯೂಸ್ಗೆ, ಶಾರ್ಟ್ ವ್ಯೂಸ್ಗೆ ನನಗೆ ಯೂಟ್ಯೂಬ್ ಪೇ ಮಾಡಿರೋ ಅಮೌಂಟು ಬರೀ 11 ರೂಪಾಯಿ ಅಷ್ಟೇ. ಓಕೆನಾ? ಏನಕ್ಕೆ ಅಂದರೆ ನಂದು RPM ಇದು ತುಂಬ ಸಿಕ್ಕಾಪಟ್ಟೆ ಲೋ ಇರೋದ್ರಿಂದ. ಸೊ ಇದು ಬೇರೆಯವ್ರಿಗೆ ಅಂದರೆ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಅವ್ರಿಗೆ ಅಮೌಂಟು. ನಂದು RPM ಮತ್ತು CPM ಲೋ ಇರೋದ್ರಿಂದ ನನಗೆ ಕಮ್ಮಿ ಬಂದಿದೆ ಅಮೌಂಟು. ಓಕೆನಾ? ಸೊ ಇದರಿಂದ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಇವಾಗ ಡೈಲಿ ಒಂದೊಂದು ವೀಡಿಯೋ ಹಾಕ್ತೆ ಅಂತ ಇಟ್ಕೊಳ್ಳಿ, ತಿಂಗಳಿಗೆ ಒಂದು 30 ವೀಡಿಯೋ ಹಾಕ್ತೆ ಅಂತ ಇಟ್ಕೊಳ್ಳಿ. ಒಂದೊಂದು ವೀಡಿಯೋಗೆ ನನಗೆ ಒಂದು 1000 ವ್ಯೂಸ್ ಅಂತ, ಅಡ್ವರ್ಟೈಸ್ಮೆಂಟ್ ವ್ಯೂಸ್ ಅಂತ ಬಂದ್ರೂ ನನಗೆ ಒಂದು ತಿಂಗಳು ನಾನು ಫುಲ್ ವೀಡಿಯೋ ಹಾಕಿದ್ರೂ ನನಗೆ ಒಂದು $10 ಕೂಡ ಅಮೌಂಟು ಬರಲ್ಲ ಅಷ್ಟೇ. ಅದೇ ಬೇರೆಯವ್ರಿಗಾದರೆ ಒಂದು $50-60 ಅಥವಾ $100 ಕೂಡ ಕಂಪ್ಲೀಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಅವ್ರದ್ದು CPM RPM ಜಾಸ್ತಿ ಇತ್ತು ಅಂದರೆ. ನಂದು ಕಮ್ಮಿ ಇರೋದ್ರಿಂದ ನನಗೆ ಒಂದು $10 ಕೂಡ ನನಗೆ ಸಿಗಲ್ಲ ಎವ್ರಿ ಮಂತು, ಅಂದರೆ ಒಂದು ತಿಂಗಳದ್ದು ನಾನು ಹೇಳ್ತಾ ಇರೋದು, ಡೈಲಿ ವಿಡಿಯೋ ಹಾಕಿದ್ರೆ ಹೇಳ್ತಾ ಇರೋದು. ನಮ್ಮ ಪರಿಚಯದಲ್ಲೇ ಒಬ್ಬರು ಇದ್ದಾರೆ. ಸೊ ಅವ್ರದ್ದು ನನಗಿಂತ ನಂತರ ಅವ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಸೊ ನನ್ನ ಚಾನಲ್ ಮಾನಿಟೈಸ್ ಆಗಿ ಒಂದು 3-4 ತಿಂಗಳ ನಂತರ ಅವ್ರ ಚಾನಲ್ ಮಾನಿಟೈಸ್ ಆಗಿದ್ದು. ಅವ್ರದ್ದು ಆಲ್ರೆಡಿ ಅಮೌಂಟ್ ಕೂಡ ಬಂದಾಗಿದೆ. ಓಕೆನಾ? ಅವ್ರದ್ದು ಫಸ್ಟ್ ಅಮೌಂಟ್ ಏನು ಯೂಟ್ಯೂಬಿಂದ ಬರುತ್ತೆ ಅದು ಕೂಡ ಬಂದಿದೆ. ಬಟ್ ನನಗೆ ಇಲ್ಲಿ ತನಕ $1 ಕೂಡ ಬಂದಿಲ್ಲ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಐ ಥಿಂಕ್ 1 ವರ್ಷ 4 ತಿಂಗಳಾಯಿತು ಅಂತ ಅನ್ಕೋತೀನಿ. ಬಟ್ ಆದ್ರೂ $1 ಕೂಡ ನನಗೆ ಇಲ್ಲಿ ತನಕ ಯೂಟ್ಯೂಬಿಂದ ಬಂದಿಲ್ಲ. ಏನಕ್ಕೆ ಅಂದರೆ ವ್ಯೂಸ್ ಬರುತ್ತೆ, ಇಲ್ಲ ಅನ್ನಲ್ಲ. ಬಟ್ ಅದೇ CPM RPM ಕಮ್ಮಿ ಇರೋದ್ರಿಂದ ನನಗೆ ಎಷ್ಟೇ ವ್ಯೂಸ್ ಬಂದ್ರೂ ನನ್ನ ಅಮೌಂಟು ತುಂಬಾ ಕಮ್ಮಿ ಬರ್ತಾ ಇದೆ. ಓಕೆ, ಸೊ ಇದರಿಂದ ನನಗೂ ಒಂದು ಸ್ವಲ್ಪ ಡಿಮೋಟಿವೇಟ್ ಆಗುತ್ತೆ. ಸೊ ಇದು ನನಗೆ ಸ್ವಲ್ಪ ಬೇಜಾರಾಗಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಇದು ಕಮ್ಮಿ ಬರ್ತಾ ಇದೆ ಅಮೌಂಟು, ಪ್ಲಸ್ ಇನ್ನೊಂದು ಕಡೆ ನಂದು ಚಾನಲ್ದು ಆ್ಯಡ್ಸೆನ್ಸ್ ಪಿನ್ ಕೂಡ ಬಂದಿರಲಿಲ್ಲ. ಸೊ ಅದೇ ರೀಸನ್ಗೋಸ್ಕರ ನನಗೆ ವಿಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ವಿಡಿಯೋ ಕೂಡ ನಾನು ಅಷ್ಟಾಗಿ ಹಾಕ್ತಾ ಇರಲಿಲ್ಲ, ಅಪರೂಪಕ್ಕೆ ಒಂದೊಂದು ವಿಡಿಯೋ ಹಾಕ್ತಾ ಇದ್ದೆ. ನನಗೆ ತುಂಬ ಜನ ಹೇಳ್ತಾ ಇದ್ರು ಕೂಡ ರೆಗ್ಯುಲರಾಗಿ ವಿಡಿಯೋ ಹಾಕಿ ಅಂತ. ಬಟ್ ಏನು ಗೊತ್ತಾ, ನಾವು ಒಂದು ವಿಡಿಯೋ ಶೂಟ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ರು ಅಮೌಂಟ್ ಏನೂ ಬರ್ತಾ ಇಲ್ಲ ಅಂದಾಗ ಬೇಜಾರಾಗೇ ಆಗುತ್ತಲ್ವ. ಸೊ ನಾನು ಈ ವಿಷಯನ ನನ್ನ ಹಸ್ಬೆಂಡ್ ಹತ್ರನೂ ಡಿಸ್ಕಸ್ ಮಾಡಿದೆ. ಸೊ ಅವರು ನನಗೆ ಅದೇ ಹೇಳಿದ್ರು, ನೀನು ಇವಾಗ ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ನಿನಗೆ ಅಮೌಂಟೇ ಬರ್ತಿಲ್ಲ ಅಂದರೆ ಅದೊಂದು ವೇಸ್ಟ್ ಅಲ್ವಾ. ಸೊ ಅದಕ್ಕೆ ನಾನು ಈ ಚಾನಲನ್ನು ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಲಾಸ್ಟ್ ವೀಕು ನಾನು ಯೂಟ್ಯೂಬ್ ಟೀಮ್ ಅವ್ರ ಜೊತೆನೂ ಡಿಸ್ಕಸ್ ಮಾಡಿದ್ದೆ. ಒಂದು ಆ್ಯಡ್ಸೆನ್ಸ್ ಪಿನ್ನೋದು ಕೇಳಿದೆ, ಇನ್ನೂ ಬಂದಿಲ್ಲ ನನಗೆ ಅಂತ. ಇನ್ನೊಂದೇನೆಂದರೆ ಈ ವಿಷಯನೂ ಡಿಸ್ಕಸ್ ಮಾಡಿದ್ದೆ, CPM ಮತ್ತು RPM ಸಿಕ್ಕಾಪಟ್ಟೆ ಕಮ್ಮಿ ಇದೆ ಅಂತ. ಬೇರೆಯವ್ರಿಗೆಲ್ಲ ಜಾಸ್ತಿ ಇದೆ, ನನಗಿಂತ ನಂತರ ಯೂಟ್ಯೂಬ್ ಮಾಡಿದವ್ರಿಗೆಲ್ಲ ಆಲ್ರೆಡಿ ಅಮೌಂಟ್ ಬಂದಿದೆ, ನನಗೆ ಬಂದಿಲ್ಲ ಅಂತ ನಾನು ಹೇಳಿದ್ದೆ. ಸೊ ಅದಕ್ಕೆ ಅವರು ಏನು ಹೇಳಿದ್ರು ಅಂದರೆ, ಎಲ್ರದ್ದು ಒಂದೇ ಥರ ಇರಲ್ಲ. ಅಂದರೆ RPM ಏನಿರುತ್ತೆ ಎಲ್ರದ್ದು ಒಂದೇ ಥರ ಇರಲ್ಲ, ಒಬ್ಬರಿಂದ ಒಬ್ರಿಗೆ ಅದು ಡಿಫರೆನ್ಸ್ ಇರುತ್ತೆ, ಸೇಮ್ ಇರಲ್ಲ ಅಂತ ಹೇಳಿದ್ರು. ಒಂದು ಎರಡನೇದಾಗಿ ಬೇರೆಯವ್ರಿಗೆ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ, ನೀವು ಡಿಮೋಟಿವೇಟ್ ಆಗ್ತೀರಾ. ಆದಮೇಲೆ ಕೆಲವೊಂದು ಸಜೆಷನ್ ಕೂಡ ಕೊಟ್ಟಿದ್ದಾರೆ, ಯಾವ ಥರ ವಿಡಿಯೋ ಹಾಕಿದ್ರೆ ಇದು ಜಾಸ್ತಿ ಆಗುತ್ತೆ CPM ಮತ್ತು RPM ಅಂತ. ಸೊ ಕೆಲವೊಂದು ಸಜೆಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಲಾಸ್ಟ್ ಒಂದು ಟ್ರೈ ಮಾಡೋಣ ಅಂತಿದ್ದೀನಿ. ಅಂದರೆ ಈ ತಿಂಗಳು ಹೆಂಗೂ ಮುಗೀತು, ನೆಕ್ಸ್ಟ್ ಮಂತ್ 1 ತಿಂಗಳು ನಾನು ಇದರಲ್ಲಿ ವಿಡಿಯೋ ಹಾಕ್ತೀನಿ. ಇನ್ ಕೇಸ್ ಏನಾದರೂ ಆಯಿತು ಅಂದರೆ ಆಯಿತು, ಇಲ್ಲ ಅಂದರೆ ನಾನು ಈ ಚಾನಲನ್ನು ಬಿಟ್ಬಿಟ್ಟು ಬೇರೆ ಚಾನಲನ್ನು ಕ್ರಿಯೇಟ್ ಮಾಡಬೇಕು ಅಂತಿದ್ದೀನಿ. ಸೊ ಹೊಸದಾಗಿ ಒಂದು ಚಾನಲ್ ಕ್ರಿಯೇಟ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಎಲ್ರಿಗೂ ಗೊತ್ತು. ಅಷ್ಟು ಈಸಿ ಇಲ್ಲ. ಪ್ರತಿಯೊಂದನ್ನು ನಾನು ಝೀರೋದಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ, 0 ಸಬ್ಸ್ಕ್ರೈಬರು, 0 ವಾಚ್ ಟೈಮ್ ಅಂತ. ಬಟ್ ನನಗೆ ಬೇರೆ ಆಪ್ಷನ್ ಇಲ್ಲ. ಇವಾಗ ಈ ಚಾನಲೇ ಅಂತ ನಾನು ಕಂಟಿನ್ಯೂ ಮಾಡಿದ್ರು ನನಗೇನು ಯೂಸ್ ಇಲ್ಲ. ಕ್ರಿಯೇಟ್ ಮಾಡಿದಾಗ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇನ್ಫಾರ್ಮ್ ಮಾಡ್ತೀನಿ. ಸೊ ಇದು ಒಂದು ಅಪ್ಡೇಟ್ ನಾನು ನಿಮ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು ಕಡೆ ಖುಷಿ ಇದೆ ಆ್ಯಡ್ಸೆನ್ಸ್ ಪಿನ್ ಬಂತು ಅಂತ, ಬಟ್ ಇನ್ನೊಂದು ಕಡೆ ಏನು ಯೂಸ್ ಇಲ್ವಲ್ಲ ಅನ್ನೋ ಬೇಜಾರು ಕೂಡ ಇದೆ. ಸೊ ಇದು ಸದ್ಯಕ್ಕೆ ನಡೀತಾ ಇರುವಂಥದ್ದು. ಸೊ ಇದಾಗಿತ್ತು ಒಂದು ಪುಟ್ಟ ಅಪ್ಡೇಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.